ಬೀದರ್ ಜಿಲ್ಲೆ ಬ್ರೀಮ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ 100-200 ಕೋಟಿ ವೆಚ್ಚ ಖರ್ಚು ಮಾಡಿ ಕಟ್ಟಿರೋ ಹಾಸ್ಪಿಟಲ್ ಅಲ್ಲಿ ವ್ಯವಸ್ಥೆ ಇಷ್ಟು ಅಸ್ತವ್ಯಸ್ತ ಐತಪ್ಪ ಅಂತಂದ್ರೆ ಒಂದು ಎಮರ್ಜೆನ್ಸಿ ಪೇಷಂಟ್ ಹೋದ್ರೆ ಅಡ್ಮಿಟ್ ಮಾಡ್ಕೊಳ್ಳಕ್ಕೆ 2 ಗಂಟೆಯಿಂದ 3 ಗಂಟೆ ತಗೋತಾರೆ. ಅದು ಯಾರಾದ್ರೂ ಇನ್ಫ್ಲುಯೆನ್ಸರ್ ಆಗಲಿ ಯಾವ್ದಾದ್ರು ಸಂಘಟನೆದವ್ರು ಫೋನ್ ಹಚ್ಚಿದ್ರೆ ಮಾತ್ರ ಅಡ್ಮಿಟ್ ಮಾಡ್ಕೋತಾರೆ. ಅದು ಅಡ್ಮಿಟ್ ಮಾಡ್ಕೊಂಡ ಮೇಲೂ ಟ್ರೀಟ್ಮೆಂಟ್ ಶುರು ಮಾಡಲ್ಲ. ಯಾಕೆ ಸರ್ ಟ್ರೀಟ್ಮೆಂಟ್ ಶುರು ಮಾಡಲ್ಲ ಅಂದ್ರೆ ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ, ಮೇಲಧಿಕಾರಿಗಳು ಕೇಳಿ ಅಂತಾರೆ. ಮತ್ತೆ ಒಂದು ಡಾಕ್ಟರ್ ಎಂತ ಡಾಕ್ಟರ್ ಅಪ್ಪ ಅಂತಂದ್ರೆ ಅವರು ಒಂದು ಪೇಷಂಟ್ಗೆ ಗ್ಲುಕೋಸ್ ಏರಿಸಿದ್ದಾರೆ. ಆ ಗ್ಲುಕೋಸ್ ಆ ಪೇಷಂಟ್ ಒಂದು ಹನಿನೇ ಇರಲಿಲ್ಲ. ನಾವು ಸರಿಯಾಗಿ 1 ಅವರ್ ಆಯ್ತು, 1-2 ಅವರ್ ಆದ್ಮೇಲೆ ಆ ಗ್ಲುಕೋಸ್ ಚೆಕ್ ಮಾಡಿದ್ರೆ ಒಂದು ಹನಿನೇ ಇರಲಿಲ್ಲ. ಸರ್ ಯಾಕೆ ಸರಿ ಇರಲಿಲ್ಲ ಅಂತಂದ್ರೆ, ಸಾರಿ ಸರ್ ನಮ್ ನರ್ಸು ಸರಿಯಾಗಿ ಚೆಕ್ ಮಾಡಿಲ್ಲ, ಆ ಗ್ಲುಕೋಸ್ ಆನೆ ಮಾಡಿಲ್ಲ, ಅದಕ್ಕೆ ಇರಲಿಲ್ಲ ಅಂತಾರೆ. ಸತ್ ಮೇಲೂ ಸಾರಿ ಕೇಳ್ತಾರೆ ಡಾಕ್ಟರ್. ಇಂಥ ಡಾಕ್ಟರ್ನ ಇಟ್ಕೊಂಡು ಇಷ್ಟು ದೊಡ್ಡ ಹಾಸ್ಪಿಟಲ್ ನಡೆಸ್ತಿದ್ದಾರೆ. ಟ್ಯಾಗ್ ಮಾಡಿ ಹೆಲ್ತ್ ಮಿನಿಸ್ಟರ್ನ. ಏನ್ ವ್ಯವಸ್ಥೆ ಇದೆ ಸರ್ ಹಾಸ್ಪಿಟಲ್ ಅಲ್ಲಿ? ಲಿಫ್ಟ್ ಇಲ್ಲ, ಲೈಟ್ ಇಲ್ಲ. ಒಂದು ಲಾಸ್ಟ್ ಟೈಮ್ ಒಂದು ಗೋಲ್ಡನ್ ಲೋಕಿ ಅವ್ರು ನಮ್ಮ ಯೂಟ್ಯೂಬರ್ ವಿಡಿಯೋ ಮಾಡಿದ್ರು. ಅದೇನೋ ಯೂರಿನ್ ಟೆಸ್ಟ್ಗೋಸ್ಕರ